ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಶಿರಹಟ್ಟಿ ಶ್ರೀ ಮಠಕ್ಕೆ ಮರಳಿದ ಆನೆ, ಭಕ್ತ ಸಮೂಹದಲ್ಲಿ ಹರ್ಷ. ಹೌದು, ಗದಗ ಜಿಲ್ಲೆ ಶಿರಹಟ್ಟಿ ಶ್ರೀ ಫಕ್ಕೀರೇಶ್ವರ ಭಾವಕೇತಿಯ ಮಠದ ಆನೆಯ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿದ್ದರಿಂದ ಅರಣ್ಯ ಇಲಾಖೆಯವರು ಆನೆಯ ಆರೋಗ್ಯ ಸ್ಥಿತಿಯನ್ನು ಸರಿಪಡಿಸಲು ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದರು. ಆನೆಯ ಆರೋಗ್ಯದಲ್ಲಿ ಚೇತರಿಕೆ ಕಂಡದ್ದರಿಂದ ಮತ್ತೆ ಆನೆಯನ್ನು ಶ್ರೀಮಠಕ್ಕೆ ಮರಳಿಸಲಾಗಿದೆ. ಇಂದು ಶುಕ್ರವಾರ ಬೆಳಗ್ಗೆ ಪಟ್ಟಣದ ಚಂದ್ರಕಾಂತ ನೂರುಶೆಟ್ಟರ ನಿವಾಸದಲ್ಲಿ ಶ್ರೀಮಠದ 13ನೇ ಪೀಠಾಧ್ಯಕ್ಷರಾದ ಸಿದ್ದರಾಮ ಶ್ರೀಗಳ ಉಪಸ್ಥಿತಿಯಲ್ಲಿ ಆನೆಗೆ ಸಕಲ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ನಂತರ ಬಾಜಾ ಭಜಂತ್ರಿ ಡೋಳು ಮೆರವಣಿಗೆಯೊಂದಿಗೆ ಸಕಲ ಭಕ್ತಾದಿಗಳು ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಂಚರಿಸಿ ಕೊನೆಗೆ ಆನೆ ಶ್ರೀಮಠವನ್ನು ತಲುಪಿತು. ಶ್ರೀಮಠದಿಂದ ಹೋದ ಆನೆ ಮರಳಿ ಶ್ರೀಮಠಕ್ಕೆ ಬರುತ್ತದೆಯೋ ಇಲ್ಲವೋ ಈ ಬಾರಿ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಆನೆಯ ಉಪಸ್ಥಿತಿಯಿಲ್ಲದೆ ಜಾತ್ರೆ ಮಾಡುವ ಪರಿಸ್ಥಿತಿ ಉಂಟಾಗಿದೆ ಎಂಬ ಊಹಾಪೋಹಗಳಿಗೆ ತೆರೆ ಬಿದ್ದಿದ್ದನ್ನು ಕಂಡ ಭಕ್ತಾದಿಗಳು ನಿಟ್ಟುಸಿರು ಬಿಟ್ಟಂತಾಗಿದೆ. ವೀರೇಶ್ ಉಮ್ನಾಬಾದಿ ಜೊತೆ ಶಶಿಧರ್ ಸಿರ್ಸಂಗಿ, ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ. ಅಪ್ಡೇಟ್ ಸುದ್ದಿಗಳಿಗಾಗಿ ಪ್ರತಿಧ್ವನಿಯನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಇತರರಿಗೂ ಶೇರ್ ಮಾಡಿ.